ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ದಳಪತಿ ವಿಜಯ್ ಡಿಎಂಕೆ ಭದ್ರಕೋಟೆಯನ್ನ ಉಡೀಸ್ ಮಾಡಲಿಕ್ಕೆ ಕಾರಣರಾದಂತಹ ವ್ಯಕ್ತಿಯ ಸಾಧನೆಯ ಕುರಿತು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ವಿಜಯ್ ಅವರ ಕಾರು ಚಾಲಕನ ಮಗ ಪಡೆದಿರತಕ್ಕಂತ ಮತ ಎಷ್ಟು ಗೊತ್ತಾ? ಈ ಒಂದು ಕಾರಣಕ್ಕಾಗಿಯೇ ವಿಜಯ್ ಅವರು ಕಾರು ಚಾಲಕನ ಮಗನಿಗೆ ಟಿಕೆಟ್ ಕೊಟ್ಟಿದ್ರಂತೆ. ಹಾಗಾದ್ರೆ ಆ ಹುಡುಗ ಯಾರು? ಈಗ ಡಿಎಂಕೆ ಭದ್ರಕೋಟೆಯನ್ನೇ ಉಡೀಸ್ ಮಾಡಿರ್ತಕ್ಕಂಥ ಶಬರಿನಾಥನ್ ಕತೆ ಕೇಳಿದ್ರೆ ಹೌಹಾರ್ತೀರಾ. ಹಾಗಾದ್ರೆ ಏನಿದು ಸ್ಟೋರಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ದೇಶದೆಲ್ಲೆಡೆ ಇದೀಗ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಸದ್ದು ಜೋರಾಗಿದೆ. ದಳಪತಿ ವಿಜಯ್ ನೇತೃತ್ವದಲ್ಲಿ ಟಿವಿಕೆ ಬರೋಬ್ಬರಿ 108 ಸ್ಥಾನಗಳ ಮುನ್ನಡೆಯನ್ನ ಸಾಧಿಸಿದ್ದು, ಇದೀಗ ಈ ಗೆಲುವಿನ ಅಸಲಿ ಹೀರೋ 30 ವರ್ಷದ ಶಬರಿನಾಥನ್ ಅನ್ನೋದು ಬಹಳಷ್ಟು ವಿಶೇಷ. ಹೌದು, ವಿಜಯ್ ಅವರ ನೆಚ್ಚಿನ ಚಾಲಕ ಹಾಗೂ PA ಆಗಿದ್ದಂತಹ ರಾಜೇಂದ್ರನ್ ಅವರ ಮಗ ಆಗಿರತಕ್ಕಂಥ ಶಬರಿನಾಥನ್ ಇದೀಗ ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳಬಹುದು. ಯಾಕಂದ್ರೆ ಶಬರಿನಾಥನ್ ಕೇವಲ ಅಭ್ಯರ್ಥಿಯಲ್ಲ, ವಿಜಯ್ ಅವರ ಮನೆಯ ಮಗನಿದ್ದಂತೆ. ಚಿಕ್ಕವನಿದ್ದಾಗಿನಿಂದಲೂ ವಿಜಯ್ ಅವರ ತೋಳುಗಳಲ್ಲಿ ಆಟವಾಡುತ್ತಾ ಬೆಳೆದ ಈ ಹುಡುಗ ಪ್ರತಿಯೊಂದು ಶೈಕ್ಷಣಿಕ ಬೆಳವಣಿಗೆಯಲ್ಲೂ ದಳಪತಿಯವರ ಸಾಥನ್ನು ಪಡ್ಕೊಂಡಿದ್ದ. ತನ್ನ ತಂದೆ ಯಾರಿಗೆ ಕಾರು ಓಡಿಸ್ತಿದ್ರೋ ಅದೇ ನಾಯಕ ಎಂದು ತನ್ನನ್ನು ನಾಯಕನಾಗಿ ರೂಪಿಸಿದ್ದಕ್ಕೆ ಶಬರಿನಾಥ್ ಭಾವುಕರಾಗಿದ್ದಾರೆ. ವಿರುಂಗಪಕ್ಕಂ ಕ್ಷೇತ್ರ ಅಂದರೆ ಇದು ಡಿಎಂಕೆಯ ಅಲಿಖಿತ ಕೋಟೆ ಎನ್ನಲಾಗ್ತಿತ್ತು. ಆದರೆ ಅಖಾಡಕ್ಕಿಳಿದ ಯುವಕ ಶಬರಿನಾಥನ್ ಡಿಎಂಕೆಯ ಪ್ರಬಲ ನಾಯಕ ಪ್ರಭಾಕರ ರಾಜ ವಿರುದ್ಧ ಬರೋಬ್ಬರಿ 27,086 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದು ತನ್ನ ಮೊದಲ ರಾಜಕೀಯ ಇನ್ನಿಂಗ್ಸ್ನಲ್ಲೇ ದೊಡ್ಡ ಸಾಧನೆಗೈದಿದ್ದಾರೆ. ರಾಜೇಂದ್ರನ್ ಅವರಿಗೆ ತನ್ನ ಮಗ ಎಂಜಿನಿಯರ್ ಆಗಿ ವಿದೇಶದಲ್ಲಿ ಸೆಟಲ್ ಆಗಬೇಕು ಅನ್ನೋ ಆಸೆ ಇತ್ತಂತೆ. ಅದರಂತೆ 2021ರಲ್ಲಿ ಶಬರಿನಾಥನ್ ಕಾತಾರ್ನಲ್ಲಿ ಒಳ್ಳೆಯ ಕೆಲಸವನ್ನು ಪಡ್ಕೊಂಡಿದ್ರು. ಆದರೆ ವಿಜಯ್ ರಾಜಕೀಯಕ್ಕೆ ಬರುತ್ತಿದ್ದಂತೆ ಆರಾಮದಾಯಕ ಕೆಲಸ ಬಿಟ್ಟು ತನ್ನ ನೆಚ್ಚಿನ ನಾಯಕನ ಪರ ಹೋರಾಡಲು ಓಡಿ ಬಂದ ಈ ಯುವಕನ ಶ್ರಮ ಸಾರ್ಥಕ ಅಂತ ಹೇಳಲಾಗ್ತಿದೆ. ಚುನಾವಣಾ ಪ್ರಚಾರದ ವೇಳೆ ವಿಜಯ್ ಅವರು ಅಭ್ಯರ್ಥಿಯಾಗಿ ಶಬರಿನಾಥನ್ ಹೆಸರನ್ನು ಘೋಷಿಸಿದಾಗ ತಂದೆ ರಾಜೇಂದ್ರನ್ ಅವರ ಕಣ್ಣಲ್ಲಿ ನೀರು ಬಂತಂತೆ. ವಿಜಯ್ ಶಬರಿನಾಥನನ್ನ ಎದೆಯ ಹತ್ರ ಅಪ್ಪಿಕೊಂಡ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗ್ತಾ ಇದ್ದು, ಇದು ಕೇವಲ ರಾಜಕೀಯ ಅಲ್ಲ, ಒಂದು ಸುಂದರ ಸಂಬಂಧದ ಗೆಲುವು ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಹೌದು, ದಶಕಗಳ ಕಾಲದಿಂದಲೂ ಕೂಡ ವಿಜಯ್ ಅವರ ಕಾರ್ ಡ್ರೈವರ್ ಆಗಿರತಕ್ಕಂಥ ಅವರ ಮಗ ಶಬರಿನಾಥನ್ ಈಗ ಬಹಳ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರೋದ್ರ ಜೊತೆಗೆ ಚುನಾವಣೆಯಲ್ಲೂ ಕೂಡ ಗೆದ್ದು ಬೀಗಿರೋದು ಜೊತೆಗೆ ವಿಜಯ್ ಅವರು ಆ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಎಲ್ಲವೂ ಕೂಡ ಚುನಾವಣೆಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಲಾಗ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.